ಲೋಕಸಭಾ ಚುನಾವಣೆ ಎಕ್ಸಿಟ್ ಪೋಲ್ ಚುನಾವಣೋತ್ತರ ಸಮೀಕ್ಷೆ. ಸರಿ, ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಜಗನ್ಮೋಹನ್ ರೆಡ್ಡಿ ಮತ್ತೆ ಈ ಮೈತ್ರಿಕೂಟದ ನಡುವೆ ಭಾರಿ ಪೈಪೋಟಿ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಲೋಕಸಭಾ ಚುನಾವಣೆ ಎಕ್ಸಿಟ್ ಪೋಲ್ ಚುನಾವಣೋತ್ತರ ಸಮೀಕ್ಷೆ. ಇದರ ಮಧ್ಯದಲ್ಲಿ ನಾವು ಆಂಧ್ರ ಪ್ರದೇಶದ ಚುನಾವಣೆಯನ್ನ ಮರೆಯಕ್ಕಾಗದೇ ಇಲ್ಲ. ಯಾಕಂದ್ರೆ ಮೇ 13ಕ್ಕೆ 175 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಇಲ್ಲಿ ಮ್ಯಾಜಿಕಲ್ ನಂಬರ್ ಅಂದ್ರೆ 88 ಯಾವ ಪಕ್ಷ 88 ಸ್ಥಾನವನ್ನ ಗೆಲ್ಲುತ್ತೆ, ಸರ್ಕಾರವನ್ನ ರಚಿಸ್ತಾರೆ. ಈಗಿನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ YSRCPಯ ಅಧ್ಯಕ್ಷರು ಈ ಸಾರಿ ಗೆಲ್ತಾರ? ಚುನಾವಣಾ ಸಮೀಕ್ಷೆಗಳು ಏನ್ ಹೇಳ್ತಿದಾವೆ? ಚುನಾವಣಾ ಸಮೀಕ್ಷೆಗಳು ಕ್ಲಿಯರ್ ಆಗಿ ಹೇಳ್ತಿದಾವೆ ಈ ಸಾರಿ YSRCPಯ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರಿಗೆ ಹಿನ್ನಡೆ ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರು ಗೆಲ್ತಾರೆ? ಇನ್ನು TDPಯ ಚಂದ್ರಬಾಬು ನಾಯ್ಡು ಮತ್ತು ಜನಸೇನಾದ ನಟ ಪವನ್ ಕಲ್ಯಾಣ್ ಮತ್ತು NDA ಮೈತ್ರಿಕೂಟ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತಕ್ಕಂಥ ಸುದ್ದಿಗಳು ಚುನಾವಣೋತ್ತರ ಸಮೀಕ್ಷೆ ಎದುರು ಬರ್ತಾ ಇದ್ದಾವೆ. 175 ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಯಾವಾಗ ಬರುತ್ತೋ ಅದೇ ದಿನಾನೇ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ಬರುತ್ತೆ. ಈ ಸರಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ದು ಪ್ರಶ್ನೆ ಜಗನ್ಮೋಹನ್ ರೆಡ್ಡಿ ಮತ್ತೆ ಈ ಮೈತ್ರಿಕೂಟದ ನಡುವೆ ಭಾರಿ ಪೈಪೋಟಿ ಇದೆ. News 18 ಈಗ ಹಲವು ಸಮೀಕ್ಷಾ ಸಂಸ್ಥೆಗಳು ಏನು ಹೇಳ್ತಿದ್ದಾವೆ, ಈ ಬಾರಿ ಪಕ್ಕ ಬರೋದು TDP ಈ ಮೈತ್ರಿಕೂಟನೇ, NDA ಅಂದ್ರೆ ಬೆಂಬಲ ಸೂಚಿತ ಇದೇ ಬರುತ್ತೆ ಅನ್ನುವಂತಕ್ಕಂಥ ಚುನಾವಣೋತ್ತರ ಸಮೀಕ್ಷೆ ಕೂಡ ಇದೆ. ಜಗನ್ಮೋಹನ್ ರೆಡ್ಡಿ ಅವರಿಗೆ ಭಾರಿ ಹಿನ್ನಡೆ ಇದೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾದು ನೋಡಬೇಕು, ಯಾಕಂದ್ರೆ ಎಕ್ಸಿಟ್ ಪೋಲ್ಗಿಂತ ಎಕ್ಸಾಕ್ಟ್ ಪೋಲ್ ತುಂಬಾ ಮ್ಯಾಟರ್ ಆಗುತ್ತೆ. ಎಕ್ಸಾಕ್ಟ್ ಪೋಲ್ ಜೂನ್ 4ಕ್ಕೆ ಬರುತ್ತೆ. ಲೋಕಸಭಾ ಚುನಾವಣೆಯ ಎಕ್ಸಾಕ್ಟ್ ಪೋಲ್ ಮತ್ತೆ ವಿಧಾನಸಭಾ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಯ ಎಕ್ಸಾಕ್ಟ್ ಪೋಲ್ ಕೂಡ ಬರುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.